EVM ಅದಕ್ಕೆ VVPATಗಳ ಬಗ್ಗೆ ಏನು ಮಾಡ್ಬೋದು ಅನ್ನೋ ಸಹಿತ ಕುತೂಹಲಕಾರಿ ಅದ. ಯಾಕಂದರೆ ಎಲ್ಲ EVMಗಳಿಗೂ VVPAT ಬಳಸೋದಿಲ್ಲ ಅನ್ನುವಂಥದ್ದು ಒಂದು ಆರೋಪ ಅದ. ಅದರ ಜೊತೆಗೆ EVM ಬಳಕೆ ಜೊತೆಗೆ ಒಂದು SIR ಬಂದದ್ದು, ಮತದಾರ ಪಟ್ಟಿ ತಮ್ಮ ಬೇಡದವ್ರನ್ನ ಕಟ್ ಮಾಡಿ ಹೋಗುವಂಥದ್ದು. ಅದು ಏನಪ್ಪ ಅಂತಂದ್ರೆ ನಮ್ಮ ವೋಟರ್ ಲಿಸ್ಟ್ ಆಧಾರದ ಮೇಲೆ ಸ್ವಲ್ಪ ಒಂದೇ ಮಿಸ್ಟೇಕ್ ಇದ್ದರೂ ಕಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿ 90 ಲಕ್ಷ ಮತದಾರನ ಕಟ್ ಮಾಡಿದ್ರೆ ಅದು ಇಲ್ಲಿ ಇಫೆಕ್ಟ್ ಆಗ್ಬೋದು ಅಂತೇಳಿ. ಆದರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಬುದ್ಧಿವಂತರಿದ್ದಾರೆ, ಜೊತೆಗೆ ರಾಹುಲ್ ಗಾಂಧಿಯವರು ಜೊತೆಗಿದ್ದಾರೆ. ಮೋಸ್ಟ್ಲಿ ಕರ್ನಾಟಕದಲ್ಲೇ ಶಾರ್ ಅವ್ರ ಪ್ಲ್ಯಾನ್ ಏನಪ್ಪ, ಈಗ SIR ಬೆಳೆಸ್ಕೊಳ್ಳೋದು, EVM VVPAT ಹೇಳಬೇಕು ಅಲ್ಲಿ ತೋರಿಸೋದು ಅಷ್ಟೇ. ಮುಂದೆ ಇಲೆಕ್ಷನ್ದಾಗ ನಡೆದಂತಹ ಈ ಒಂದು ಮಾಲ್ ಪ್ರಾಕ್ಟೀಸಿಂಗ್ ಅನ್ರಿ, ಮತ್ತೇನು ಅನ್ರಿ, ಬೋಗಸ್ ಹೋಟ್ಗಳನ್ನ ಹಾಕಿಸ್ಕೊಳ್ಳೋದಾಗಲಿ, ಇಂಥವ ಬಗ್ಗೆ ಈ ಕ್ಯಾಮ್ರಾಗಳ ಮೂಲಕ CC ಕ್ಯಾಮ್ರಾಗಳ ಮೂಲಕ ಬಂದ ಫೋಟೇಜ್ ಸಹಿತ ಸಿಗಲಾರ್ದಂಗೆ ನೋಡ್ಕೊಳ್ಳೋವಂಥವು ಇವೆಲ್ಲನೂ ನೋಡ್ತಾ ಇದ್ವಿ ನಾವು. ಇವತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ನಮ್ಮ ಮಮತಾ ಬ್ಯಾನರ್ಜಿಯವರು, ಅದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡ್ಬೇಕಾಗಿದೆ. ಯಾಕಂದರೆ ಇವತ್ತು ಇವನ್ ನ್ಯಾಯಾಂಗ ಸಹಿತ ಏನಪ್ಪ ಇದು ಅಂತ. ಯಾಕಂದರೆ ವೆಸ್ಟ್ ಬೆಂಗಾಲದಲ್ಲಿ 27 ಲಕ್ಷ ಮತದಾರರು, ಮತ್ತು ಇವನ್ ಅದ ಕಾನೂನಲ್ಲಿ ಅದ, ಒಂದು ವೇಳೆ ಸಿಗದೆ ಹೋದರೆ ಸಂಶೋಧನೆಗೆ ಅವ್ರು ಮತದಾರ ಯಾವ್ದ್ರೊಳಗೆ ಇದ್ರಪ್ಪ ಅಂದ್ರೆ ಓಟ್ ಹಾಕಿಸ್ಕೊಡ್ರಿ, ಲಾಸ್ಟ್ ಟೈಮ್ ಓಟ್ ಹಾಕಿದ್ರ ಅಂತ ಸ್ಪಷ್ಟ ಅದ. ಅದಿದ್ದರೂ ಸಹಿತ ಕೊಟ್ಟಿಲ್ಲ. ಇದರಿಂದ ಸಹಜವಾಗಿ ಯಾರಿಗಾದರೂ ಗಾಬರಿ ಆಗೋದು ಸಹಜ. ಹೀಗಾಗಿ ಕರ್ನಾಟಕದಲ್ಲೇ ಗೆಲ್ಲುವುದು ಅಂದುಕೊಂಡ್ರೆ ಸುಲಭ. ಯಾಕೆ ಇನ್ನೊಂದು ಕಾರಣ, ದೊಡ್ಡ ಕಾರಣ ಅಂದ್ರೆ BJPಯಲ್ಲೇ ಒಗ್ಗಟ್ಟಿಲ್ಲ. ಯಡಿಯೂರಪ್ಪನವರು ಮತ್ತು ಅವ್ರ ವಿರೋಧಿಗಳಂತೂ ಜೋರ್ದಾರಾಗಿ ಡಿವೈಡ್ ಆಗಿ ಹೋಗಿಬಿಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪರಷ್ಟು ಬೆಳೆದಂಥ ನಾಯಕರು ಕರ್ನಾಟಕದಲ್ಲಿಲ್ಲ. ಇವತ್ತು ಹೈಕಮಾಂಡ್ಗೆ ಅಂತ ಯಡಿಯೂರಪ್ಪನವರು ಅನಿವಾರ್ಯ. ಹೀಗಾಗಿ ಶಾರ್ ಅವರು ಯಡಿಯೂರಪ್ಪನವ್ರನ್ನ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಉಳಿದವ್ರಿಗೆ